ಎಸ್, ಸಿಲಿಕಾನ್ ಸಿಟಿ ಜನರಿಗೆ ತಪ್ಪಲಿಲ್ಲ, ಜಲಾಘಾತ ಅಂತಾನೆ ಹೇಳಬಹುದು. ನೀರಿಲ್ಲದೆ ಸಿಲಿಕಾನ್ ಸಿಟಿ ಮಂದಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯಶವಂತಪುರ ವ್ಯಾಪ್ತಿಯ ತಿಪ್ಪೇನಹಳ್ಳಿಯಲ್ಲಿ ಜಲಕ್ಷಾಮ ಎದುರಾಗಿದೆ. ದೊಡ್ಡ ಬಿದಿರುಕಲ್ಲು ವಾರ್ಡ್ ವ್ಯಾಪ್ತಿಯಲ್ಲಿರೋ ತಿಪ್ಪೇನಹಳ್ಳಿ, ಇಲ್ಲಿ ವಾರಕ್ಕೋ ಅಥವಾ 15 ದಿನಕ್ಕೋ ಒಂದ್ಸಲ ನೀರು ಬರುತ್ತಂತೆ. ಹೀಗಾಗಿ ಆ ನೀರನ್ನ ಹಿಡಿದುಕೊಳ್ಳೋದಕ್ಕೂ ಕೂಡ ಜನರು ನಾ ಮುಂದು ತಾ ಮುಂದು ಅಂತ ನೂಕುನುಗ್ಗಲ ನಡುವೆ ಒಂದು ಬಿಂದಿಗೆ ಆದ್ರೂ ಸಿಗಲಿ ಅಂತ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಬಳಸುವಂತಹ ನೀರಿಗಷ್ಟೇ ಅಲ್ಲ, ಈಗಾಗಲೇ ಬೆಂಗಳೂರಿನಾದ್ಯಂತ ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಒಂದೊಂದು ಏರಿಯಾಗಳಲ್ಲಿ ಜನರು ಪರದಾಟವನ್ನ ಪಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ತಿಪ್ಪೇನಹಳ್ಳಿಯ ಸ್ಟೋರಿ ಇದು. ಯಶವಂತಪುರ ವ್ಯಾಪ್ತಿಯ ತಿಪ್ಪೇನಹಳ್ಳಿಯಲ್ಲಿ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಊರಿನ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದೆ. ಹೀಗಾಗಿ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು. ಇನ್ನು ನೀರಿಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ಇಲ್ಲಿನ ಜನ. ಇವತ್ತು ಹಬ್ಬದ ದಿನವೂ ಕೂಡ ನೀರಿಲ್ಲದೆ ಬಸವಳಿದಿದ್ದಾರೆ ಜನರು. ಎಲ್ಲಿ ಕಾಣೋತಾ ಇದೆಯೋ ಬಾರ ಇಲ್ಲಿ ಗಮನಿಸ್ತಾ ಇದ್ದೀರಾ, ಟ್ಯಾಂಕರ್ ನಲ್ಲಿ ನೀರನ್ನ ಹಿಡ್ಕೊಳ್ತಾ ಇದ್ದಾರೆ ಜನರು. ಬಟ್ ಇದು ಈ ಏರಿಯಾಗೆ ಬಂದಿರುವಂತಹ ಟ್ಯಾಂಕರ್ ಅಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅಂದ್ರೆ ಇದು ಬೇರೊಂದು ಏರಿಯಾದ ಟ್ಯಾಂಕರ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರೈವೇಟ್ ಟ್ಯಾಂಕರ್ ಈ ಏರಿಯಾಗೆ ಬಂದಿರೋದಲ್ಲ. ಬಟ್ ಆ ರೋಡಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಟ್ಯಾಂಕರ್ ಅನ್ನ ಕಂಡ ಕೂಡಲೇ ಅಲ್ಲಿನ ನಿವಾಸಿಗಳು ಅಡ್ಡಗಟ್ಟಿ ನೀರನ್ನ ಹಿಡಿದುಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಕೂಡ ಹೊರಡಿಸಿತ್ತು. ಮಾರ್ಚ್ 7ರ ಒಳಗೆ ಟ್ಯಾಂಕರ್ ಮಾಲೀಕರು ನೋಂದಣಿಯನ್ನ ಮಾಡಿಕೊಳ್ಬೇಕು, ಇಲ್ಲ ಅಂದ್ರೆ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಆದೇಶವನ್ನ ಹೊರಡಿಸಿತ್ತು. ಅದರಂತೆ ಇಲ್ಲಿನ ಜನರು ಕೂಡ ನೀವು ನೋಂದಣಿ ಮಾಡ್ಕೊಂಡಿದ್ದೀರಾ, ಇಲ್ಲ ಅಂದ್ರೆ ಸರ್ಕಾರವೇ ಸೀಸ್ ಮಾಡುತ್ತೆ ಅಂತ ಎದುರಿಸಿ ಇಲ್ಲಿನ ಜನರು ಅಡ್ಡಗಟ್ಟಿ ಟ್ಯಾಂಕರ್ನ ನೀರನ್ನ ಹಿಡಿದುಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.